ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್. 5ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 6 ಕೋನಗಳು. ಈ ವಿಡಿಯೋದಲ್ಲಿ ನಾವು ಕೋನಗಳು ಅಧ್ಯಾಯದ ಅಭ್ಯಾಸ 6.1ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 1, ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕೋನಗಳು ಉಂಟಾಗುವ ಸಂದರ್ಭಗಳನ್ನು ಗುರುತಿಸಿ ಪಟ್ಟಿ ಮಾಡಿ. ಇಲ್ಲಿ ನಾವು ಈಗ ಸುತ್ತಮುತ್ತಲಿನ ಪರಿಸರದಲ್ಲಿ ಕೋನಗಳು ಉಂಟಾಗುವ ಸಂದರ್ಭವನ್ನ ಪಟ್ಟಿ ಮಾಡೋಣ. ಮೊದಲನೆಯದಾಗಿ ಇಲ್ಲಿ ಗಡಿಯಾರದ ಮುಳ್ಳುಗಳಲ್ಲಿ ನಾವು ಕೋನಗಳನ್ನು ಗುರುತಿಸಬಹುದು. ಇಲ್ಲಿ ಗಡಿಯಾರದ ಮುಳ್ಳುಗಳಲ್ಲಿ ಲಘು ಕೋನ, ಲಂಬ ಕೋನ, ವಿಶಾಲ ಕೋನಗಳನ್ನು ಗುರುತಿಸಬಹುದು ಎಂದು ನಾವು ಬರೆದಿದ್ದೇವೆ. ಎರಡನೆಯದಾಗಿ ಕಿಟಕಿ ಮತ್ತು ಬಾಗಿಲುಗಳಲ್ಲಿ ನಾವು ಲಂಬ ಕೋನವನ್ನು ಗುರುತಿಸಬಹುದು. ಮೂರನೆಯದಾಗಿ ಪುಸ್ತಕವನ್ನ ತೆರೆದಾಗ, ಒಂದು ಪುಸ್ತಕವನ್ನ ನೀವು ತೆಗೆದು ಇಟ್ಟಾಗ ಅದರಲ್ಲಿ ನಾವು ಸರಳ ಕೋನವನ್ನ ಗುರುತಿಸಬಹುದಾಗಿದೆ. ಇಲ್ಲಿ ನಾವು 3 ಉದಾಹರಣೆಗಳನ್ನ ಬರೆದಿದ್ದೇವೆ. ನೀವು ಬೇರೆ ಬೇರೆ ಉದಾಹರಣೆಗಳನ್ನ ಬೇಕಾದರೂ ಇಲ್ಲಿ ಬರೆದುಕೊಳ್ಳಬಹುದು. ಇವು ಸುತ್ತಮುತ್ತಲಿನ ಪರಿಸರದಲ್ಲಿ ಕೋನಗಳು ಉಂಟಾಗುವ ಒಂದಿಷ್ಟು ಉದಾಹರಣೆಗಳಾಗಿದ್ದಾವೆ. ಪ್ರಶ್ನೆ ನಂಬರ್ 2, ಚಿತ್ರಗಳಲ್ಲಿ ಆಸನದಲ್ಲಿ ಉಂಟಾದ ಕೋನಗಳನ್ನು ಗುರುತಿಸಿ. ನಿಮ್ಮ ಸಹಾಯಕ್ಕಾಗಿ ಕೆಲವನ್ನು ಗುರುತಿಸಲಾಗಿದೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ಈ ಹುಡುಗನ ಚಿತ್ರವನ್ನ ಗಮನಿಸಿ ಆಸನಗಳಲ್ಲಿ ಉಂಟಾದ ಕೋನಗಳನ್ನು ಗುರುತಿಸಬೇಕು. ಇಲ್ಲಿ ನೀವು ಈ ಕೋನವನ್ನ ಗುರುತಿಸಿ. ಇಲ್ಲಿ ಈ ಕೈಯನ್ನು ಇವನು ಲಂಬವಾಗಿ ಹಿಡಿದಿದ್ದಾನೆ, ಆದ್ದರಿಂದ ಇಲ್ಲಿ ಉಂಟಾಗುವ ಕೋನವನ್ನ ನಾವು ಲಂಬ ಕೋನವೆಂದು ಬರೆಯಬಹುದು. ಇಲ್ಲಿ ಲಂಬ ಕೋನ ಎಂದು ಬರೆಯಿರಿ. ಲಂಬ ಕೋನ. ಇಲ್ಲಿ ನೀವು ನೋಡಬಹುದು, ಈ ರೀತಿಯಾಗಿ ನಾವು ಒಂದು ಸರಳ ರೇಖೆಯನ್ನ ಎಳೆದಾಗ ಇಲ್ಲಿ 90 ಡಿಗ್ರಿಗಿಂತ ಇವನ ಕೈ ಹೆಚ್ಚಿಗೆ ಹೋಗಿದೆ. ಆದ್ದರಿಂದ 90 ಡಿಗ್ರಿಗಿಂತ ಹೆಚ್ಚಿಗೆ ಇರುವ ಕೋನವನ್ನು ನಾವು ವಿಶಾಲ ಕೋನವೆಂದು ಪರಿಗಣಿಸುತ್ತೇವೆ. ಆದ್ದರಿಂದ ಈ ಚಿತ್ರ ವಿಶಾಲ ಕೋನವಾಗಿದೆ. ವಿಶಾಲ ಕೋನ ಎಂದು ಬರೆಯಬೇಕು. ವಿಶಾಲ ಕೋನ. ಇಲ್ಲಿ ಉಪನಿಷ್ಠ ಕೋನಾಸನ ಎಂದು ಒಂದು ಆಸನವನ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡಬಹುದು, 2 ಕೈ ಮತ್ತು ಮುಖಗಳನ್ನು ಸೇರಿಸಿ ಅವನು ನೆಲಕ್ಕೆ ತಾಗಿಸಿದ್ದಾನೆ. ಇಲ್ಲಿ ಸರಳ ರೇಖೆಯಲ್ಲಿ ಕೈ ಮತ್ತು ಮುಖ ಬಂದಿದೆ. ಇಲ್ಲಿ ಸರಳ ರೇಖೆಯಲ್ಲಿ ಈ ದೇಹದ ಭಾಗವು ಹೊಂದಿರುವುದರಿಂದ ಈ ಆಸನವನ್ನು ನಾವು ಸರಳ ಕೋನದಿಂದ ಗುರುತಿಸಬಹುದು. ಸರಳ ಕೋನ ಎಂದರೆ ಇಲ್ಲಿ 180 ಡಿಗ್ರಿಗೆ ಸರಿಯಾಗಿರುವ ಕೋನಕ್ಕೆ ಸರಳ ಕೋನ ಎಂದು ಕರೆಯಲಾಗುವುದು. ಇಲ್ಲಿ ಹಲಾಸನ ಎಂದು ಒಂದು ಆಸನವನ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಕೈ ಮತ್ತು ಬೆನ್ನನ್ನು ನೀವು ಗಮನಿಸಿದಾಗ ಇಲ್ಲಿ ಈ ಎರಡರ ಮಧ್ಯೆ ನೀವು ಲಘು ಕೋನವನ್ನ ಗುರುತಿಸಬಹುದಾಗಿದೆ. ಇಲ್ಲಿ ಹಲಾಸನ ಇರುವಲ್ಲಿ ನೀವು ಲಘು ಕೋನ ಎಂದು ಬರೆಯಿರಿ. ಲಘು ಕೋನ ಎಂದರೆ 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನಗಳು, ಇವು ಲಘು ಕೋನಗಳಾಗುತ್ತವೆ. ಪ್ರಶ್ನೆ ನಂಬರ್ 3, ಪವನನು ತನ್ನಲ್ಲಿರುವ ಕಡ್ಡಿಗಳನ್ನು ಚಿತ್ರದಲ್ಲಿರುವಂತೆ ಜೋಡಿಸಿದ್ದಾನೆ. ಇಲ್ಲಿ ಉಂಟಾದ ಕೋನಗಳನ್ನು ಗೆರೆ ಹಾಕಿ ಗುರುತಿಸಿ. ಇಲ್ಲಿ ಕಡ್ಡಿಗಳನ್ನು ಈ ರೀತಿಯಾಗಿ ಜೋಡಿಸಲಾಗಿದೆ. ಇಲ್ಲಿ ನಾವು ಕೋನಗಳು ಉಂಟಾಗುವ ಸ್ಥಾನವನ್ನು ಗುರುತಿಸಬೇಕು. ಇಲ್ಲಿ ಕಡ್ಡಿಗಳನ್ನು ಜೋಡಿಸುವಲ್ಲಿ ನಾವು ಕೋನಗಳನ್ನು ಉಂಟಾಗುವ ಸ್ಥಾನವನ್ನು ಸೂಚಿಸುವಾಗ ಇಲ್ಲಿ 2 ಕಡ್ಡಿಗಳ ನಡುವೆ ಇರುವ ಸ್ಥಾನವನ್ನು ನಾವು ಕೋನ ಉಂಟಾಗುವ ಜಾಗವೆಂದು ಗುರುತಿಸಬೇಕು. ಏಕೆಂದರೆ 2 ಬಾಹುಗಳ ಮಧ್ಯದಲ್ಲಿ ಬರುವ ಸ್ಥಾನವನ್ನು ಕೋನದ ಸ್ಥಾನ ಎಂದು ಕರೆಯಲಾಗುವುದು. ಇಲ್ಲಿ ಒಂದು ಕಡ್ಡಿ, ಇಲ್ಲಿ ಒಂದು ಕಡ್ಡಿ, ಈ 2 ಕಡ್ಡಿಗಳು ಸೇರಿರುವ ಜಾಗ ಇಲ್ಲಿ ಒಂದು ಕೋನ ರಚನೆಯಾಗಿದೆ. ಇಲ್ಲಿ ಪುನಃ 2 ಕಡ್ಡಿಗಳು ಜೋಡಣೆಯಾಗಿದೆ. ಆದ್ದರಿಂದ ಇಲ್ಲೂ ಕೂಡ ಒಂದು ಕೋನವನ್ನ ಗುರುತಿಸಬೇಕು. ಇಲ್ಲಿ ವಿ ಆಕಾರದಲ್ಲಿ ಅವನು ಕಡ್ಡಿಗಳನ್ನು ಜೋಡಿಸಿದ್ದಾನೆ. 2 ಬಾಹುಗಳು ಬಂದಿವೆ. ಮಧ್ಯದಲ್ಲಿ ಒಂದು ಕೋನವನ್ನ ಗುರುತಿಸಿ. ಇಲ್ಲಿ ನೀವು ನೋಡಬಹುದು, ಇಲ್ಲಿ 1, 2, 3, 4 ಕೋನಗಳನ್ನು ನಾವು ಗುರುತಿಸಬಹುದು. ಏಕೆಂದರೆ ಇಲ್ಲಿ 2 ಬಾಹುಗಳಂತೆ 2 ಕಡ್ಡಿಗಳನ್ನು ಜೋಡಿಸಿದಾಗ 4 ಕೋನಗಳು ಬರುತ್ತಿವೆ. 1, 2, 3, 4 ಈ ರೀತಿಯಾಗಿ 4 ಕೋನಗಳನ್ನು ಗುರುತಿಸಿ. ಇಲ್ಲಿ ಟಿ ಆಕಾರದಲ್ಲಿ ಅವನು ಕಡ್ಡಿಯನ್ನ ಜೋಡಿಸಿದ್ದಾನೆ. 1, 2 ಈ 2 ಬಾಹುಗಳ ಮಧ್ಯೆ ಒಂದು ಕೋನ ಮತ್ತು ಇಲ್ಲೂ ಕೂಡ ಈ 2 ಬಾಹುಗಳ ಮಧ್ಯೆ ಒಂದು ಕೋನವನ್ನ ಗುರುತಿಸಬೇಕು. ಇವು ಕೋನಗಳನ್ನ ಗುರುತಿಸಿರುವ ಸ್ಥಾನವಾಗಿದೆ. ಪ್ರಶ್ನೆ ನಂಬರ್ 4, ಚಿತ್ರದಲ್ಲಿರುವ ಕೋನ ಮತ್ತು ಅದರ ಶೃಂಗ ಹಾಗೂ ಬಾಹುಗಳನ್ನು ಹೆಸರಿಸಿ. ಇಲ್ಲಿ ಉದಾಹರಣೆಯಾಗಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. XYZ ಆಗಿದೆ. ಇಲ್ಲಿ ಕೋನ XYZ, ಇಲ್ಲಿ XYZ ಇಲ್ಲಿ ಕೋನವನ್ನ ಗುರುತಿಸಲಾಗಿದೆ. ಕೋನವನ್ನ ನಾವು
ಉಚ್ಚರಿಸುವಾಗ ಇಲ್ಲಿ ಎರಡು ಬಾಹುಗಳ ತುದಿಯಿಂದ ಈ ಮಧ್ಯದ ಶೃಂಗಕ್ಕೆ ನಾವು ಕೂಡಿಸಿ ಕೋನವನ್ನು ಉಚ್ಚರಿಸಬೇಕು. ಅಂದರೆ ಎಕ್ಸ್ ವೈ ಝಡ್ ಈ ರೀತಿಯಾಗಿ ನಾವು ಕೋನವನ್ನು ಉಚ್ಚರಿಸಬೇಕಾಗಿದೆ. ಶೃಂಗ ವೈ ಇಲ್ಲಿ ಕೋನವಿರುವ ಶೃಂಗಕ್ಕೆ ಅಥವಾ ಕೋನವಿರುವ ಇಲ್ಲಿ ಬೀಜೋಕ್ತಿಗೆ ನಾವು ಶೃಂಗವೆಂದು ಕರೆಯುತ್ತೇವೆ. ಆದ್ದರಿಂದ ಇಲ್ಲಿ ಶೃಂಗ ವೈ ಆಗಿದೆ. ಬಾಹುಗಳು ಎಂದರೆ ಇಲ್ಲಿ ಎರಡು ಬಾಹುಗಳನ್ನು ನೀವು ಗಮನಿಸಬಹುದು. ಎಕ್ಸ್ ವೈ ಮತ್ತು ವೈ ಝಡ್ ಇವು ಎರಡು ಬಾಹುಗಳಾಗಿದ್ದಾವೆ. ಆದ್ದರಿಂದ ಬಾಹುಗಳು ವೈ ಎಕ್ಸ್ ಮತ್ತು ವೈ ಝಡ್ ಎಂದು ಇಲ್ಲಿ ಬರೆಯಲಾಗಿದೆ. ಇಲ್ಲಿ ಎ ಬಿ ಸಿ ಡಿ ಎಂದು 4 ಕೋನಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಈಗ ಈ 4 ಕೋನಗಳಲ್ಲಿ ಕೋನ, ಶೃಂಗ ಹಾಗೂ ಬಾಹುಗಳ ಹೆಸರಿಸಬೇಕು. ಈಗ ಒಂದೊಂದಾಗಿ ನಾವು ಚಿತ್ರಕ್ಕೆ ಕೋನ, ಶೃಂಗ ಮತ್ತು ಬಾಹುಗಳ ಹೆಸರಿಸೋಣ. ಮೊದಲನೆಯದಾಗಿ ಸಿ ಡಿ ಇ ಎಂದು ಕೊಡಲಾಗಿದೆ. ಇಲ್ಲಿ ಕೋನವಿರುವ ಜಾಗವನ್ನು ನಾವು ಮಧ್ಯದಲ್ಲಿ ಉಚ್ಚರಿಸಬೇಕು. ಸಿ ಡಿ ಇ ಇದು ಕೋನ. ಇಲ್ಲಿ ಕೋನದ ಬಳಿ ಇರುವ ಬೀಜ ಪದ ಅಂದರೆ ಡಿ ಆಗಿದೆ. ಶೃಂಗ ಇಲ್ಲಿ ಡಿ, ಬಾಹುಗಳು ಸಿ ಡಿ ಮತ್ತು ಇ ಡಿ ಎಂದು ನಾವು ಬರೆಯಬೇಕು. ಇಲ್ಲಿ ನಾವು ಮೊದಲನೇ ಚಿತ್ರವನ್ನ ಬಿಡಿಸಿದ್ದೇವೆ. ಸಿ ಡಿ ಇ ಇಲ್ಲಿ ಕೋನವನ್ನ ಬರೆಯಿರಿ. ಕೋನ ಸಿ ಡಿ ಇ, ಕೋನ ಸಿ ಡಿ ಇ ಎಂದು ಬರೆಯಬೇಕು. ಶೃಂಗ ಮೊದಲೇ ಹೇಳಿದಂತೆ ಕೋನದ ಸ್ಥಾನದಲ್ಲಿರುವ ಬೀಜ ಪದ ಇಲ್ಲಿ ಡಿ ಇದೆ. ಶೃಂಗ ಡಿ. ಅಥವಾ ಇಲ್ಲಿ ನೀವು ಎರಡು ಬಾಹುಗಳು ಸೇರಿರುವ ಜಾಗವನ್ನು ಕೂಡ ಶೃಂಗವೆಂದು ನೆನಪಿಟ್ಟುಕೊಳ್ಳಬಹುದು. ಇಲ್ಲಿ ಶೃಂಗವನ್ನ ಡಿ ಎಂದು ಬರೆಯಿರಿ. ಬಾಹುಗಳು ಇಲ್ಲಿ ಬಿ ಡಿ ಮತ್ತು ಸಿ ಡಿ ಆಗಿದೆ. ಅಥವಾ ಬಿ ಡಿ ಮತ್ತು ಡಿ ಸಿ ಎಂದು ಕೂಡ ಇಲ್ಲಿ ಬರೆಯಬಹುದು. ಎರಡನೇ ಚಿತ್ರ ಎಂ ಎಲ್ ಕೆ ಎಂದು ಕೊಟ್ಟಿದ್ದಾರೆ. ಮೊದಲೇ ಹೇಳಿದಂತೆ ಎರಡು ಬಾಹುಗಳ ಮಧ್ಯೆ ಇರುವ ಬಿಂದುವನ್ನು ನಾವು ಕೋನವೆಂದು ಗುರುತಿಸಬೇಕು. ಆದ್ದರಿಂದ ಕೋನ ಎಂ ಎಲ್ ಕೆ, ಇಲ್ಲಿ ಕೋನ ಎಂ ಎಲ್ ಕೆ ಎಂದು ಬರೆಯಿರಿ. ಶೃಂಗ ಎರಡು ಬಾಹುಗಳು ಸೇರಿರುವ ಜಾಗ ಇಲ್ಲಿ ಎಲ್ ಆಗಿದೆ. ಆದ್ದರಿಂದ ಶೃಂಗ ಎಲ್. ಬಾಹುಗಳು ಎಂ ಎಲ್ ಮತ್ತು ಎಲ್ ಕೆ ಆಗಿದೆ. ಎರಡು ಬಾಹುಗಳನ್ನು ಬರೆಯಬೇಕು. ಬಾಹುಗಳು ಎಂ ಎಲ್ ಮತ್ತು ಎಲ್ ಕೆ. ಇಲ್ಲಿ ಮೂರನೇ ಚಿತ್ರ ಸಿ ಚಿತ್ರ ಎಸ್ ಯು ಮತ್ತು ಟಿ ಎಂದು ಕೊಡಲಾಗಿದೆ. ಇಲ್ಲಿ ಮಧ್ಯದಲ್ಲಿರುವ ಸ್ಥಾನವನ್ನು ಕೋನವೆಂದು ಪರಿಗಣಿಸಬೇಕು. ಆದ್ದರಿಂದ ಕೋನ ಎಸ್ ಯು ಟಿ ಎಂದು ಬರೆಯಿರಿ. ಶೃಂಗ ಎರಡು ಬಾಹುಗಳು ಸೇರಿರುವ ಜಾಗ ಯು ಆಗಿದೆ. ಆದ್ದರಿಂದ ಶೃಂಗವನ್ನ ಶೃಂಗ ಯು ಎಂದು ನಾವು ಹೆಸರಿಸಬೇಕು. ಇಲ್ಲಿ ಎರಡು ಬಾಹುಗಳ ಹೆಸರನ್ನ ಬರೆಯುವಾಗ ಟಿ ಯು ಮತ್ತು ಎಸ್ ಯು ಇವು ಎರಡು ಬಾಹುಗಳಾಗಿದ್ದಾವೆ. ಆದ್ದರಿಂದ ಬಾಹುಗಳು ಎಸ್ ಯು ಮತ್ತು ಯು ಟಿ. ಡಿ ಪ್ರಶ್ನೆ ಪಿ ಕ್ಯೂ ಆರ್. ಇಲ್ಲಿ ನೀವು ನೋಡಬಹುದು ಇದು ಒಂದು ಸರಳ ಕೋನವಾಗಿದೆ. 180 ಡಿಗ್ರಿಗೆ ಸಮನಾಗಿರುವ ಕೋನ. ಇಲ್ಲಿ ಕೋನ ಪಿ ಕ್ಯೂ ಆರ್ ಈ ರೀತಿಯಾಗಿ ನಾವು ಗುರುತಿಸಬೇಕು. ಕೋನ ಪಿ ಕ್ಯೂ ಆರ್. ಇಲ್ಲೂ ಕೂಡ ನಾವು ಎರಡು ಬಾಹುಗಳನ್ನು ಸೇರಿಸಿ ಮಧ್ಯದಲ್ಲಿರುವ ಬಿಂದುವನ್ನ ಶೃಂಗವೆಂದು ಪರಿಗಣಿಸಬೇಕು. ಇಲ್ಲಿ ಮಧ್ಯದಲ್ಲಿರುವ ಬಿಂದು ಕ್ಯೂ ಆಗಿದೆ. ಆದ್ದರಿಂದ ಶೃಂಗ ಕ್ಯೂ ಎಂದು ಬರೆಯಿರಿ. ಇಲ್ಲಿ ಎರಡು ಬಾಹುಗಳನ್ನಾಗಿ ಪಿ ಕ್ಯೂ ಮತ್ತು ಕ್ಯೂ ಆರ್ ಎಂದು ನಾವು ತೆಗೆದುಕೊಳ್ಳಬೇಕು. ಇವು ಕೋನದ ಎರಡು ಬಾಹುಗಳಾಗಿದ್ದಾವೆ. ಆದ್ದರಿಂದ ಕೋನ ಪಿ ಕ್ಯೂ ಮತ್ತು ಕ್ಯೂ ಆರ್ ಆಗಿದೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 6.1ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 6.2ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.